2 ವರ್ಷಗಳ ಹಿಂದೆ ಚಿತ್ರರಂಗದಲ್ಲಿ ರಾಜನಂತೆ ಮೆರೆದವರು ದರ್ಶನ್. ಹೋದಲ್ಲಿ ಬಂದಲ್ಲಿ ಜನಸಾಗರ, ಅಭಿಮಾನದ ಜಾತ್ರೆ, ಆನೆ ನಡೆದಿದ್ದೇ ದಾರಿಯನ್ನುವಂತೆ ಇದ್ದವರು ದರ್ಶನ್. ಇಡೀ ಕನ್ನಡ ಚಿತ್ರರಂಗ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ತಮ್ಮದೇ ಲೋಕದಲ್ಲಿ ತೇಲುತ್ತಿದ್ದ ದರ್ಶನ್ ಒಂದಾದ ಮೇಲೊಂದು ಚಿತ್ರಗಳನ್ನ ಮಾಡ್ತಾ ಬ್ಯುಸಿಯಾಗಿದ್ರು, ನೆಮ್ಮದಿಯಿಂದ ಇದ್ರು. ಆದ್ರೆ ಈ ಅದೃಷ್ಟ ಅನ್ನೋದು ಎಂಥವರ ಬದುಕನ್ನ ಕೂಡ ಬದಲಾಯಿಸಿ ಬಿಡುತ್ತೆ. ಆದ್ರೆ ಅದೇ ರೀತಿ ಕೈಕೊಟ್ಟಾಗ ಚಿನ್ನದಂತಿದ್ದ ಬದುಕು ಚಿತ್ರಾನ್ನವಾಗುತ್ತೆ. ಈ ಮಾತುಗಳಿಗೆ ಜ್ವಲಂತ ಉದಾಹರಣೆಯಂತೆ ಇರುವ ದರ್ಶನ್ ಸದ್ಯ ಒಂದೇ ಒಂದು ಹಾಸಿಗೆ ಮತ್ತು ದಿಂಬಿಗೆ ಅಂಗಲಾಚ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರದ ಪಾಲಾಗಿರುವಂತಹ ದರ್ಶನ್ ದಣಿದಿದ್ದಾರೆ. ಜೈಲಿನ ಚಿತ್ರಹಿಂಸೆಯನ್ನ ಅನುಭವಿಸಲಾಗದೆ ಹೈರಾಣಾಗಿದ್ದಾರೆ. ಮನೆಯ ತುಂಬಾ ನಾಯಿಗಳ ಜೊತೆ ದಿಕ್ಕು ತಪ್ಪಿಸುವ ನರಿಗಳನ್ನ ಕೂಡ ಸಾಕಿ ಕಳೆದ ವರ್ಷ ಅಕ್ಷರಶಃ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ದರ್ಶನ್ ಅವರ ಈ ದಯನೀಯ ಸ್ಥಿತಿಯನ್ನ ಕಂಡು ಅಭಿಮಾನಿಗಳು ನೊಂದುಕೊಂಡಿದ್ದಾರೆ. ಇಂತಹ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ? ಈ ಪ್ರಶ್ನೆಗೆ ಉತ್ತರ ಅಕ್ಟೋಬರ್ 9ರಂದು ಸಿಗ್ಲಿಕ್ಕಿದೆ. ಹೌದು, ಸೆಪ್ಟೆಂಬರ್ 30ರಂದು ದರ್ಶನ್ಗೆ ಹೆಚ್ಚುವರಿ ಹಾಸಿಗೆ ದಿಂಬು ನೀಡದ ಆರೋಪದ ಹಿನ್ನೆಲೆಯಲ್ಲಿ ಸಲ್ಲಿಕೆಯಾಗಿರುವಂತಹ ಅರ್ಜಿಯ ವಿಚಾರಣೆಯನ್ನ ಸೆಷನ್ಸ್ ಕೋರ್ಟ್ನಲ್ಲಿ ನಡೆಸಲಾಯಿತು. ಇನ್ನು ಕಳೆದ ಬಾರಿ ವಿಚಾರಣೆ ನಡೆದ ಸಮಯದಲ್ಲಿ ನ್ಯಾಯಾಲಯ ಜೈಲಿನ ಅಧೀಕ್ಷಕರು ಮುಂದಿನ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ನೀಡಿದ್ದರು. ವಿಚಾರಣೆಗೆ ಖುದ್ದು ಜೈಲಿನ ಅಧೀಕ್ಷಕ ಸುರೇಶ್ ಅವರು ಹಾಜರಾಗಿದ್ರು. ಈ ಸಮಯದಲ್ಲಿ ಜೈಲು ಅಧೀಕ್ಷಕರ ಪರವಾಗಿ ವಾದ ಮಂಡಿಸಿದ ಎಸ್ಪಿಪಿ ಪ್ರಸನ್ನಕುಮಾರ್ ಜೈಲಿನ ನಿಯಮದ ಪ್ರಕಾರವಾಗಿಯೇ ದರ್ಶನ್ ಅವರಿಗೆ ಎಲ್ಲಾ ಸೌಕರ್ಯವನ್ನ ನೀಡಲಾಗಿದೆ ಅಂತ ಕೂಡ ಹೇಳಿದ್ರು. ಸದ್ಯ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಧೀಶರು ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಿಸಿದಂತೆ ಅಕ್ಟೋಬರ್ 9ಕ್ಕೆ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸ್ತಾ ಇರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ. ಒಂದು ದಿನ ಮುನ್ನ ಪ್ರೀಮಿಯರ್ ಶೋ ಆರಂಭವಾಗಲಿದ್ದು ಪ್ರೇಕ್ಷಕರು ಕಾತರದಿಂದ ಕಾದಿದ್ದಾರೆ. 4 ದಿನಗಳ ಹಿಂದೆಯೇ ಅಡ್ವಾನ್ಸ್ ಟಿಕೆಟ್ ಬುಕಿಂಗ್ ಶುರುವಾಗಿತ್ತು. ಪ್ರೇಕ್ಷಕರಿಗೆ ಅದಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿದೆ. ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕಿಂಗ್ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿದೆ. 3 ವರ್ಷಗಳ ಹಿಂದೆ ತೆರೆಗೆ ಅಪ್ಪಳಿಸಿದ್ದ ಕಾಂತಾರ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಹಾಗಾಗಿ ಪ್ರೀಕ್ವೆಲ್ ಬಗ್ಗೆ ನಿರೀಕ್ಷೆ ಎವರೆಸ್ಟ್ ಎತ್ತರಕ್ಕೇರಿದೆ. ಚಿತ್ರದ ಟ್ರೈಲರ್ ಮತ್ತು ಒಂದು ಸಾಂಗ್ ರಿಲೀಸ್ ಆಗಿ ಗಮನ ಕೂಡ ಸೆಳೆದಿದೆ. ಕರ್ನಾಟಕದ ಬಳಿಕ ಕೇರಳ, ತಮಿಳುನಾಡು, ಉತ್ತರ ಭಾರತದಲ್ಲಿ ಅಡ್ವಾನ್ಸ್ ಬುಕಿಂಗ್ ಆರಂಭವಾಗಿತ್ತು. ಸೆಪ್ಟೆಂಬರ್ 30ರಂದು ಆಂಧ್ರ, ತೆಲಂಗಾಣದಲ್ಲಿ ಬುಕಿಂಗ್ ಓಪನ್ ಆಗಿತ್ತು. 15 ದಿನಗಳ ಹಿಂದೆಯೇ ಓವರ್ಸೀಸ್ನಲ್ಲಿ ಟಿಕೆಟ್ ಬುಕಿಂಗ್ ಶುರುವಾಗಿತ್ತು. ಕಳೆದ 4 ದಿನಗಳಿಂದ ಕಾಂತಾರ ಚಾಪ್ಟರ್ 1 ಚಿತ್ರಕ್ಕೆ 3 ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಬುಕಿಂಗ್ ಆಗಿದೆ. ಅಂದ್ರೆ ಮೊದಲ ದಿನ 3 ಲಕ್ಷಕ್ಕೂ ಅಧಿಕ ಮಂದಿ ಸಿನಿಮಾ ವೀಕ್ಷಿಸುವುದು ಖಚಿತವಾಗಿದೆ. ಮೊದಲ ದಿನ ಅಂದ್ರೆ ಸೆಪ್ಟೆಂಬರ್ 26ರಂದು 75,280 ಟಿಕೆಟ್ಗಳು, ಎರಡನೇ ದಿನ ಅಂದ್ರೆ ಸೆಪ್ಟೆಂಬರ್ 27ರಂದು 62,240 ಟಿಕೆಟ್, ಮೂರನೇ ದಿನ 92,830 ಟಿಕೆಟ್, ನಾಲ್ಕನೇ ದಿನ 79,250 ಟಿಕೆಟ್, ಒಟ್ಟು 3,09,60 ಟಿಕೆಟ್. ಹೀಗೆ ಬುಕ್ ಮೈ ಶೋನಲ್ಲಿ ಕಾಂತಾರ ಚಾಪ್ಟರ್ 1 ಟಿಕೆಟ್ ಹಾಟ್ ಕೇಕ್ನಂತೆ ಮಾರಾಟವಾಗ್ತಾ ಇದೆ. ಆಂಧ್ರ, ತೆಲಂಗಾಣ ಸೇರಿದಂತೆ ಕೆಲ ಭಾಗಗಳಲ್ಲಿ ಇನ್ನೂ ಕೂಡ ಟಿಕೆಟ್ ಬುಕಿಂಗ್ ಓಪನ್ ಆಗಬೇಕಾಗಿದೆ. ಎಲ್ಲಾ ಕಡೆ ಶುರುವಾದ್ರೆ ಮತ್ತಷ್ಟು ಜನ ಟಿಕೆಟ್ ಬುಕ್ ಮಾಡಲು ಮುಗಿ ಬೀಳ್ತಾರೆ. ಬಹುಕೋಟಿ ವೆಚ್ಚದಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಅದಕ್ಕೆ ತಕ್ಕಂತೆ ರಿಲೀಸ್ ಪ್ಲಾನ್ ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ 30 ದೇಶಗಳಲ್ಲಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಯಾಗ್ತಾ ಇದೆ. ಸ್ಪ್ಯಾನಿಷ್ ಭಾಷೆಗೆ ಸಿನಿಮಾ ಡಬ್ ಮಾಡಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಭಾರತದಿಂದ ಇದು ಮೊದಲ ಪ್ರಯತ್ನ ಅಂತ ವಿಜಯ್ ಕಿರಂಗದೂರು ಹೇಳಿದ್ದಾರೆ. ಎಲ್ಲರಿಗೂ ತಿಳಿದಿರುವಂತೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ವರ್ತೂರ್ ಸಂತೋಷ್ ಮತ್ತು ತನಿಷಾ ಕುಪ್ಪಂಡ ಆತ್ಮೀಯರಾಗಿದ್ರು. ಜೊತೆಯಲ್ಲಿ ಡ್ಯಾನ್ಸ್ ಮಾಡಿದ್ರು. ಹೆಚ್ಚು ಕಡಿಮೆ 100 ದಿನ ಬಿಗ್ ಬಾಸ್ ಮನೆಯಲ್ಲಿ ಕಷ್ಟ ಸುಖವನ್ನ ಹಂಚಿಕೊಂಡಿದ್ದರು.
ಇನ್ನು ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಕಾಣಿಸುವಂತಹ ಸ್ನೇಹ, ಆತ್ಮೀಯತೆ ಮನೆಯಿಂದ ಹೊರಗೆ ಬಂದ ನಂತರ ಕಾಣಿಸುವುದಿಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ಮಾತ್ರ ತಮ್ಮ ಸಂಬಂಧವನ್ನ ಮುಂದುವರಿಸಿಕೊಂಡು ಬಂದಿರ್ತಾರೆ. ಈ ಪೈಕಿ ವರ್ತೂರ್ ಸಂತೋಷ್ ಮತ್ತು ತನಿಷಾ ಕುಪ್ಪಂಡ ಕೂಡ ಒಬ್ರು. ಹೊರಗಡೆ ಬಂದ ನಂತರ ಇಬ್ಬರ ನಡುವೆ ಕೂಡ ಇದ್ದ ಆತ್ಮೀಯತೆ ಕಡಿಮೆ ಆಗಲಿಲ್ಲ. ಇಬ್ಬರು ಸಭೆ ಸಮಾರಂಭಗಳಲ್ಲಿ ಜೊತೆಯಾಗಿ ಕಾಣಿಸಿಕೊಳ್ತಾ ಇದ್ರು. ವರ್ತೂರ್ ಸಂತೋಷ್ ಅವರ ಮನೆಯ ಸಮಾರಂಭದಲ್ಲೂ ಕೂಡ ತನಿಷಾ ತಪ್ಪದೆ ಭಾಗವಹಿಸ್ತಾ ಇದ್ರು. ತನಿಷಾ ಒಡೆತನದ ಹೋಟೆಲ್ಗೂ ಕೂಡ ವರ್ತೂರ್ ಸಂತೋಷ್ ಭೇಟಿಯಾಗಿದ್ರು. ಇಷ್ಟೇ ಅಲ್ಲ, ಸುವರ್ಣ ಜಾಕ್ಪಾಟ್ನಲ್ಲೂ ಕೂಡ ರಂಗಿನ ಹಬ್ಬವನ್ನ ಒಟ್ಟಿಗೆ ಸಂಭ್ರಮದಿಂದ ಆಚರಿಸಿದ್ರು. ಇದೆಲ್ಲವನ್ನ ಕಂಡ ಹಲವರು ಇವರ ನಡುವೆ ಸ್ನೇಹಕ್ಕೂ ಮೀರಿದ ಸಂಬಂಧ ಇದೆ ಅಂತ ಮಾತನಾಡಿಕೊಳ್ಳಲು ಶುರು ಮಾಡಿದ್ರು. ವರ್ತೂರ್ ಸಂತೋಷ್ ಮತ್ತು ತನಿಷಾ ಮದುವೆಯಾಗುವುದು ಖಚಿತ ಎನ್ನುವಂತಹ ಭವಿಷ್ಯವಾಣಿಯನ್ನ ಕೂಡ ನುಡಿದಿದ್ರು. ಒಮ್ಮೆ ಮದುವೆಯ ಕುರಿತು ಕೇಳಿದ ಪ್ರಶ್ನೆಗೆ ತನಿಷಾ ಅವರಂತೂ ಖಾರವಾಗಿಯೇ ಉತ್ತರ ನೀಡಿದ್ದಾರೆ. ನಾನು ಮದುವೆಯಾಗುತ್ತೇನೆ ಅಂದ್ರೆ ಮಾತ್ರ ನನ್ನ ಬಳಿ ಕೇಳಬೇಕು. ಅವರು ಮದುವೆ ಆಗ್ತಾರೆ ಅಂದ್ರೆ ಅವರನ್ನೇ ಹೋಗಿ ಕೇಳಬೇಕು. ಬೇರೆಯವರ ಲೈಫ್ ಬಗ್ಗೆ ಹಾಗೆಲ್ಲ ನನ್ನ ಪ್ರಶ್ನೆ ಮಾಡಬೇಡಿ. ನಾವಿಬ್ಬರು ಒಳ್ಳೆಯ ಸ್ನೇಹಿತರು ಅಂತ ಖಡಕ್ ಆಗಿಯೇ ಉತ್ತರ ಕೊಟ್ಟಿದ್ದಾರೆ. ಇನ್ನು ಇದೀಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ವರ್ತೂರ್ ಸಂತೋಷ್ ಮತ್ತೊಮ್ಮೆ ಮಾತನಾಡಿದ್ದಾರೆ. ಬಿಗ್ ಬಾಸ್ನಲ್ಲಿ ತನಿಷಾ ಅವರು ನನ್ನ ಸಹಸ್ಪರ್ಧಿಯಾಗಿದ್ರು. ಅವರು ನನ್ನ ಅಕ್ಕ ಇದ್ದಂತೆ, ಅವರಿಗೆ ನಾನು ಅಕ್ಕನ ಸ್ಥಾನ ನೀಡಿದ್ದೇನೆ ಅಂತ ಹೇಳಿದ್ದಾರೆ. ನಮ್ಮಿಬ್ಬರ ಕುರಿತು ಹಲವು ವಿಚಾರಗಳನ್ನ ಕೇಳಿ ನಮಗೂ ಕೂಡ ಸಾಕಾಗಿದೆ ಎಂದು ಹೇಳಿರುವಂತಹ ವರ್ತೂರ್ ಸಂತೋಷ್, ಇದರಿಂದ ಅವರಿಗೂ ಕೂಡ ಮುಜುಗರ ಆಗಿದೆ. ನಾನು ಬಿಗ್ ಬಾಸ್ನಲ್ಲಿದ್ದಾಗಲೇ ಅವರನ್ನ ಅಕ್ಕ ಅಂತ ಕರೆದಿದ್ದೆ. ಬೇಕಿದ್ರೆ ಕೆಂಪು ಸೀರೆ ಅವರು ಹಾಕಿಕೊಂಡು ಬಂದಿದ್ದ ವಿಡಿಯೋವನ್ನ ಈಗಲೂ ಬೇಕಿದ್ರೆ ನೀವು ನೋಡಬಹುದು ಅಂತ ವರ್ತೂರ್ ಸಂತೋಷ್ ಹೇಳಿದ್ದಾರೆ. ನನ್ನಿಂದ ಬೇಸರ ಆಗಿದ್ರೆ ತನಿಷಾ ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ನಾನು ಕ್ಷಮೆ ಕೇಳುತ್ತೇನೆ ಅಂತ ವರ್ತೂರ್ ಸಂತೋಷ್ ಹೇಳಿದ್ದಾರೆ. ದಕ್ಷಿಣ ಭಾರತದಲ್ಲಿ ಈ ದಸರಾ ಹಬ್ಬಕ್ಕೆ 5 ಚಿತ್ರಗಳು ಬಿಡುಗಡೆಯಾಗ್ತಾ ಇದೆ. ಆ ಪೈಕಿ ನಮ್ಮ ನೆಲದ ಕಾಂತಾರ ಮೇಲೆ ಎಲ್ಲರ ಕಣ್ಣಿದೆ. ಪಕ್ಕದ ಮನೆಯಲ್ಲಿ ತಯಾರಾದ ಇಡ್ಲಿ ಕಡಾಯಿ ಮೇಲೂ ಕೂಡ ಅನೇಕರಿಗೆ ಭರವಸೆ ಇದೆ. ಹಾಗಿದ್ರೆ ಧನುಷ್ ನಿರ್ದೇಶನದ ಇಡ್ಲಿ ಕಡಾಯಿ ಇಂದು ರಿಲೀಸ್ ಆಗಿದೆ. 3 ವರ್ಷದ ಹಿಂದೆ ತೆರೆಗೆ ಬಂದು ಐತಿಹಾಸಿಕ ಗೆಲುವನ್ನ ಕಂಡಿದ್ದ ಕಾಂತಾರ ಚಿತ್ರದ ಮತ್ತೊಂದು ಅಧ್ಯಾಯ ಈ ಅಕ್ಟೋಬರ್ 2ರಂದು ತೆರೆಯ ಮೇಲೆ ಅನಾವರಣಗೊಳ್ಳಿಕ್ಕಿದೆ. ಮೊದಲ ಭಾಗದ ಅಭೂತಪೂರ್ವ ಯಶಸ್ಸಿನ ಹಿನ್ನೆಲೆಯಲ್ಲಿ ಈ ಚಿತ್ರದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿದೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಚಿತ್ರ ತೆರೆಗೆ ಬರ್ತಾ ಇದ್ದು, ರಿಷಬ್ ಶೆಟ್ಟಿ ತಮ್ಮ ಈ ಕನಸಿನ ತನುಮನ ಅರ್ಪಿಸುವ ಮೂಲಕ ಚಿತ್ರದ ಟ್ರೇಲರ್ ಮತ್ತು ಮೇಕಿಂಗ್ ವಿಡಿಯೋವನ್ನ ಬಹಳ ಅದ್ಭುತವಾಗಿ ಸೃಷ್ಟಿಸಿದ್ದಾರೆ. ಈ ವಾರ ಬಿಡುಗಡೆಯಾಗ್ತಾ ಇರುವ ಉಳಿದ 4 ಸೌತ್ ಸಿನಿಮಾಗಳ ಪೈಕಿ ಹಲವರ ಮೊದಲ ಆದ್ಯತೆ ಕಾಂತಾರ ಚಿತ್ರವೇ ಆಗಿದೆ ಅಂತಾನೆ ಹೇಳಬಹುದು. ಇನ್ನು ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುವ ಮುರುಗನ್ ಎನ್ನುವ ಯುವಕನ ಕತೆ ಇಡ್ಲಿ ಕಡಾಯಿ ಚಿತ್ರದಲ್ಲಿದೆ. ತನ್ನ ತಂದೆಯ ಇಡ್ಲಿ ಅಂಗಡಿಗೆ ಮರುಜೀವ ನೀಡಲು ಚಿತ್ರದ ಕಥಾನಾಯಕ ಮುರುಗನ್ ಮುಂದಾದಾಗ ಎದುರಾಗುವಂತಹ ಸವಾಲುಗಳೇನು ಎನ್ನುವ ಕಥಾಹಂದರದ ಈ ಚಿತ್ರ ಎಲ್ಲರ ಮಧ್ಯಮ ಮತ್ತು ಬಡವರ್ಗದ ಪ್ರೇಕ್ಷಕರ ಹೃದಯಕ್ಕೆ ನಾಟುತ್ತೆ ಎನ್ನುವಂತಹ ಮಾತು ಕೇಳಿಬರ್ತಾ ಇದೆ. ಹಿಂದೆ ಈ ಚಿತ್ರ ಬಿಡುಗಡೆಯಾಗಿದ್ದು ಕೆಲವೇ ಕ್ಷಣಗಳಲ್ಲಿ ಈ ಚಿತ್ರದ ಫಲಿತಾಂಶ ಹೊರಬೀಳಲಿಕ್ಕಿದೆ. ಒಟ್ಟಿನಲ್ಲಿ ಯಾವ ಚಿತ್ರಕ್ಕೆ ಜನ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಬಿಗ್ ಬಾಸ್ ಮನೆಗೆ ಉತ್ತರ ಕರ್ನಾಟಕ ಮೂಲದ ಮಲ್ಲಮ್ಮ ಎಂಟ್ರಿ ನೀಡಿದ್ದಾರೆ. ದೊಡ್ಡ ಮನೆಯೊಳಗೆ ಒಂಟಿಯಾಗಿ ಹೋಗಿ ಫುಲ್ ಪವರ್ ಅನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾರೆ ಮಲ್ಲಮ್ಮ. ಈ ಮಧ್ಯೆ ಬಿಗ್ ಬಾಸ್ ಮತ್ತು ಮಲ್ಲಮ್ಮ ನಡುವೆ ಒಂಚೂರು ಸಂವಹನ ಕೊರತೆ ಕಾಣಿಸ್ತಾ ಇದೆ. ಹೌದು, ಬಿಗ್ ಬಾಸ್ ಮಾತನಾಡುವ ಶೈಲಿ ಒಮ್ಮೊಮ್ಮೆ ಮಲ್ಲಮ್ಮಗೆ ಅಷ್ಟೊಂದು ಕನೆಕ್ಟ್ ಆಗೋದಿಲ್ಲ. ಈ ಮಧ್ಯೆ ಕನ್ಫ್ಯೂಷನ್ ರೂಮ್ನಲ್ಲಿ ಬಿಗ್ ಬಾಸ್ ಜೊತೆ ಮಲ್ಲಮ್ಮ ಮಾತನಾಡಿರುವಂತಹ ಪ್ರೋಮೋ ರಿಲೀಸ್ ಆಗಿದೆ. ಮಲ್ಲಮ್ಮ, ನನ್ನ ಮಾತು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತಾ ಅಂತ ಬಿಗ್ ಬಾಸ್ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಓಕೆ ಸಾರ್ ಎಂದಿದ್ದಾರೆ ಮಲ್ಲಮ್ಮ. ನಂತರ ಬಿಗ್ ಬಾಸ್ಗೆ ಒಗಟನ್ನ ಕೇಳಿದ್ದಾರೆ. ಬಿಳಿ ಹೊಲ ಕರಿ ಬೀಜ ಎಂದು ಒಗಟನ್ನ ಮಲ್ಲಮ್ಮ ಹೇಳಿದ್ದಾರೆ. ಅದಕ್ಕೆ ಹತ್ತಿ ಎಂದು ಬಿಗ್ ಬಾಸ್ ಉತ್ತರ ನೀಡಿದ್ದಾರೆ. ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅನ್ನೇ ಮಾತನಾಡಲು ಉತ್ತರ ಕೊಡಲು ಯೋಚಿಸುವಂತೆ ಮಾಡಿಬಿಟ್ರಿ ಅಂತ ಸ್ವತಃ ಬಿಗ್ ಬಾಸ್ ಹೇಳಿದ್ದಾರೆ. ಇದರ ಪೂರ್ಣ ಸಂಚಿಕೆ ಇಂದು ರಾತ್ರಿ ಪ್ರಸಾರವಾಗಲಿಕ್ಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ